ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಮತ್ತು ಹೊಸದಾಗಿ ನೋಡೋರು ಫಸ್ಟ್ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಏಪ್ರಿಲ್ ಭವಿಷ್ಯವನ್ನ. ಈ ವಿಡಿಯೋನ ಸಂಪೂರ್ಣವಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಮಕರ ರಾಶಿ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಬನ್ನಿ ನೋಡೋಣ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನನ್ನ ಪ್ರೀತಿಯ ಮಕರ ರಾಶಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಈಗ ಒಂದು ಅತ್ಯಂತ ಮಹತ್ತರವಾದ ಬದಲಾವಣೆಯ ಗಾಳಿ ಬೀಸುತ್ತಿದೆ. ಮಕರ ರಾಶಿಯವರು ಎಂದರೆ ಸಾಮಾನ್ಯವಾಗಿ ಶಿಸ್ತು, ಕಠಿಣ ಪರಿಶ್ರಮ ಮತ್ತು ಸಂಯಮಕ್ಕೆ ಹೆಸರಾದವರು. ನೀವು ಯಾವುದೇ ಕೆಲಸವನ್ನು ಕೈಗೆತ್ತಿಕೊಂಡರೂ ಅದನ್ನು ಪೂರ್ಣಗೊಳಿಸದೆ ಬಿಡುವುದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಸಿನ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಹಳೆಯ ನೆನಪು ಅಥವಾ ಒಬ್ಬ ವಿಶೇಷ ವ್ಯಕ್ತಿಯ ಅನುಪಸ್ಥಿತಿ ನಿಮ್ಮನ್ನು ಸದಾ ಕಾಡುತ್ತಿರಬಹುದು. ನೀವು ಎಷ್ಟೇ ಬ್ಯುಸಿ ಇದ್ದರೂ, ಎಷ್ಟೇ ಕೆಲಸದ ಒತ್ತಡದಲ್ಲಿದ್ದರೂ, ರಾತ್ರಿ ಮಲಗಿದ ಮೇಲೆ ನಿಮ್ಮ ಮನಸ್ಸು ಯಾವುದೋ ಒಂದು ಭಾವನಾತ್ಮಕ ವಿಷಯದ ಕಡೆಗೆ ವಾಲುವುದು ಸಹಜ. ಈ ನೋವು ಹೊರಗಿನ ಜಗತ್ತಿಗೆ ಕಾಣಿಸದಿರಬಹುದು, ಆದರೆ ಒಳಗೊಳಗೆ ನೀವು ಅನುಭವಿಸುತ್ತಿರುವ ಆ ಒಂಟಿತನ ಅಥವಾ ವಿರಹದ ವೇದನೆ ಈಗ ಅಂತ್ಯಗೊಳ್ಳುವ ಸಮಯ ಹತ್ತಿರ ಬಂದಿದೆ. ಈಗ ಸಮಯ ಬದಲಾಗುತ್ತಿದೆ. ಇದು ಕೇವಲ ಕಾಕತಾಳೀಯವಲ್ಲ, ಇದು ವಿಧಿ ಬರೆದ ಮರುಮಿಲನ ಸಮಯ ಎಂದು ನಾವು ಭಾವಿಸಬೇಕಾಗುತ್ತದೆ. ನಿಮ್ಮ ಜೀವನದಿಂದ ದೂರವಾಗಿದ್ದ ಆ ವಿಶೇಷ ವ್ಯಕ್ತಿ ಮತ್ತೆ ನಿಮ್ಮ ಬದುಕಿನೊಳಗೆ ಪ್ರವೇಶ ಮಾಡಲು ಸಂಪೂರ್ಣವಾಗಿ ಸಜ್ಜಾಗಿದ್ದಾರೆ. ನೀವು ಇದನ್ನು ಆಕಸ್ಮಿಕ ಅಥವಾ ಯೋಗ ಎಂದು ಅಂದುಕೊಳ್ಳಬಹುದು, ಆದರೆ ಇದು ಬ್ರಹ್ಮಾಂಡದ ಲೆಕ್ಕಾಚಾರವಾಗಿದೆ. ನಿಮ್ಮ ಮತ್ತು ಅವರ ನಡುವಿನ ಪ್ರೀತಿ ಇನ್ನೂ ಮುಗಿದಿಲ್ಲ, ಅದು ಕೇವಲ ತಾತ್ಕಾಲಿಕವಾಗಿ ಒಂದು ವಿರಾಮ ಪಡೆದಿತ್ತು ಅಷ್ಟೇ. ಮಕರ ರಾಶಿಯವರೇ, ನೀವು ಹೊರಗೆ ಗಟ್ಟಿಯಾಗಿ ಅಥವಾ ಕಠೋರವಾಗಿ ಕಂಡರೂ ನಿಮ್ಮ ಹೃದಯ ಬಹಳ ಮೃದು ಹಾಗೂ ನಾಜೂಕಿನಿಂದ ಕೂಡಿದೆ. ಒಮ್ಮೆ ನೀವು ಯಾರನ್ನಾದರೂ ನಿಜವಾಗಿ ಪ್ರೀತಿಸಿದರೆ ಅಥವಾ ಮನಸ್ಸಾರೆ ಇಷ್ಟಪಟ್ಟರೆ ಅವರನ್ನು ಜೀವಿತಾವಧಿಯವರೆಗೂ ಮರೆಯುವುದು ನಿಮಗೆ ಅಸಾಧ್ಯವಾದ ಮಾತು. ಆ ವ್ಯಕ್ತಿ ಇಲ್ಲದೆ ಹೋದಾಗ ಕಾಡುವ ನೋವು ನಿಮ್ಮನ್ನು ಬಿಡದೆ ಕಾಡುತ್ತಿರಬಹುದು, ಆದರೆ ಈಗ ಕಾಲಚಕ್ರವು ನಿಧಾನವಾಗಿ ತಿರುಗುತ್ತಿದೆ. ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಘಟನೆ ನಡೆಯುವ ಎಲ್ಲ ಸೂಚನೆಗಳು ಈಗ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ವಿಶೇಷವಾಗಿ ಯಾರ ಹೆಸರಿನ ಮೊದಲ ಅಕ್ಷರ SM ಅಥವಾ R ಆಗಿದೆಯೋ ಅಂತಹ ಸ್ತ್ರೀಯರು ನಿಮ್ಮ ಜೀವನದಲ್ಲಿ ಮತ್ತೆ ಮರಳಿ ಬರುವ ಸಾಧ್ಯತೆ ಬಹಳ ಹೆಚ್ಚಿದೆ. ಇದು ಬ್ರಹ್ಮಾಂಡ ನಿಮಗೆ ನೀಡುತ್ತಿರುವ ಒಂದು ದೊಡ್ಡ ಸಂಕೇತವಾಗಿದೆ. ಹಿಂದೆ ಅವರು ನಿಮ್ಮನ್ನು ಬಿಟ್ಟು ಹೋದಾಗ ಅದು ಕೇವಲ ಕೋಪದಿಂದ ಆಗಿರಲಿಕ್ಕಿಲ್ಲ, ಅದು ಅವರ ಮನಸ್ಸಿನ ಗೊಂದಲ ಅಥವಾ ಆ ಕ್ಷಣದ ಪರಿಸ್ಥಿತಿಯ ಒತ್ತಡದಿಂದ ಇರಬಹುದು. ನಿಮ್ಮ ಪ್ರೀತಿಯ ಆಳವನ್ನು ಅರ್ಥ ಮಾಡಿಕೊಳ್ಳಲು ಅವರಿಗೆ ಸ್ವಲ್ಪ ಸಮಯದ ಅವಶ್ಯಕತೆ ಇತ್ತು. ಈಗ ಅವರಿಗೆ ಸಂಪೂರ್ಣವಾಗಿ ಅರ್ಥವಾಗಿದೆ. ನಿಮ್ಮಂತಹ ನಿಷ್ಕಲ್ಮಶ ಮತ್ತು ನೈಜವಾದ ಪ್ರೀತಿ ಈ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಸಿಗುವುದಿಲ್ಲ ಎಂದು ಅವರಿಗೆ ಮನವರಿಕೆಯಾಗಿದೆ. ನೀವು ಅವರನ್ನು ಮರೆಯಲು ಎಷ್ಟೇ ಪ್ರಯತ್ನ ಮಾಡಿದರೂ, ನೀವು ಕೆಲಸ ಕಾರ್ಯಗಳಲ್ಲಿ ಎಷ್ಟೇ ತೊಡಗಿಸಿಕೊಂಡರೂ ಅಥವಾ ಹೊಸ ಜನರ ಪರಿಚಯ ಮಾಡಿಕೊಂಡರೂ, ನಿಮ್ಮ ಮನಸ್ಸಿನ ಒಂದು ಕೋಣೆಯಲ್ಲಿ ಅವರು ಸದಾ ಜೀವಂತವಾಗಿದ್ದಾರೆ ಮತ್ತು ಅದುವೇ ನಿಜವಾದ ಪ್ರೀತಿಯ ಲಕ್ಷಣವಾಗಿದೆ. ಈ ಸಮಯದಲ್ಲಿ ನಿಮಗೆ ಪ್ರಕೃತಿಯಿಂದ ಕೆಲವು ಸಂಕೇತಗಳು ಸಿಗುತ್ತವೆ ಸ್ನೇಹಿತರೆ. ಅವರ ನೆನಪುಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗುವುದು, ಅವರ ಹೆಸರು ಪದೇ ಪದೇ ನಿಮ್ಮ ಕಿವಿಗೆ ಬೀಳುವುದು, ಅಥವಾ ಅನಿರೀಕ್ಷಿತವಾಗಿ ನೀವು ಅವರನ್ನು ಎಲ್ಲೋ ದಾರಿಯಲ್ಲಿ ಭೇಟಿಯಾಗುವುದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಸುಳಿವು ಸಿಗುವುದು ನಡೆಯಬಹುದು. ಇವೆಲ್ಲವೂ ಅವರು ನಿಮ್ಮತ್ತ ಬರುತ್ತಿದ್ದಾರೆ ಮತ್ತು ನಿಮ್ಮಿಬ್ಬರ ಮರುಮಿಲನ ಸನ್ನಿಹಿತವಾಗಿದೆ ಎಂಬುದರ ಸ್ಪಷ್ಟ ಸೂಚನೆಗಳಾಗಿದೆ. ಆ ವ್ಯಕ್ತಿ ಮರಳಿ ಬಂದಾಗ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತದೆ ಎಂಬುದು ನಿಮ್ಮ ಮುಂದಿನ ಸುಂದರ ಭವಿಷ್ಯವನ್ನು ನಿರ್ಧರಿಸುತ್ತದೆ. ನೀವು ಅಹಂಕಾರ ತೋರಿಸಿದರೆ ಅಥವಾ ಹಳೆಯ ಕಹಿ ಘಟನೆಗಳನ್ನು ಮತ್ತೆ ಕೆದಕಿದರೆ ಈ ಸಂಬಂಧ ಮತ್ತೆ ಮುರಿಯಬಹುದು. ಆದ್ದರಿಂದ ನೀವು ಶಾಂತವಾಗಿ ಮತ್ತು ಪ್ರೀತಿಯಿಂದ ಅವರನ್ನು ಸ್ವೀಕರಿಸಿ. ಈ ಮರುಮಿಲನ ಕೇವಲ ಪ್ರೀತಿಯ ಬಗ್ಗೆ ಮಾತ್ರವಲ್ಲ, ಇದು ನಿಮ್ಮ ಒಟ್ಟಾರೆ ಜೀವನದ ಏಳಿಗೆಗೆ ಪೂರಕವಾಗಲಿದೆ. ಅವರು ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮ್ಮ ಅದೃಷ್ಟ ಕೂಡ ಅದ್ಭುತವಾಗಿ ಬದಲಾಗುತ್ತದೆ. ವೃತ್ತಿ ಜೀವನದಲ್ಲಿ ಪ್ರಗತಿ, ಆರ್ಥಿಕ ಸ್ಥಿತಿಯಲ್ಲಿ ಗಣನೀಯ ಸುಧಾರಣೆ ಮತ್ತು ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಮಕರ ರಾಶಿಯವರೇ, ನೀವು ಹಳೆಯ ನೆನಪುಗಳಿಂದ ಹೊರಬರಲು ಎಷ್ಟೇ ಪ್ರಯತ್ನ ಮಾಡಿದರೂ ವಿಧಿ ನಿಮ್ಮನ್ನು ಮತ್ತೆ ಅದೇ ಹಾದಿಗೆ ತರುತ್ತಿದೆ. ಇದಕ್ಕೆ ಕಾರಣ ನಿಮ್ಮ ರಾಶ್ಯಾಧಿಪತಿ ಶನಿ ದೇವರು. ಶನಿಯ ಕರ್ಮದ ಫಲ ನೀಡುವವನು. ನೀವು ಕಳೆದ ಕೆಲವು ಸಮಯದಿಂದ ಅನುಭವಿಸಿದ ನೋವು, ಅವಮಾನ ಅಥವಾ ಒಂಟಿತನಕ್ಕೆ ಈಗ ನ್ಯಾಯ ಸಿಗುವ ಕಾಲ ಬಂದಿದೆ. ಶನಿಯು ನಿಮ್ಮನ್ನು ಪರೀಕ್ಷಿಸಿದ ನಂತರ ಈಗ ಪ್ರತಿಫಲ ನೀಡಲು ಸಿದ್ಧನಾಗಿದ್ದಾನೆ. ನೀವು ಕಳೆದುಕೊಂಡ ಪ್ರೀತಿ ಅಥವಾ ಗೌರವವು ದುಪ್ಪಟ್ಟಾಗಿ ನಿಮ್ಮ ಬಳಿಗೆ ಬರಲಿದೆ.
ಈ ಬದಲಾವಣೆಯು ಕೇವಲ ಭಾವನಾತ್ಮಕವಾಗಿ ಮಾತ್ರವಲ್ಲ, ನಿಮ್ಮ ವ್ಯಕ್ತಿತ್ವದ ವಿಕಾಸಕ್ಕೂ ಕಾರಣವಾಗಲಿದೆ. ನಿಮ್ಮಲ್ಲಿರುವ ಹಠದ ಸ್ವಭಾವವನ್ನು ಸ್ವಲ್ಪ ಬದಿಗಿಟ್ಟು ಪರಿಸ್ಥಿತಿಯನ್ನು ಪ್ರೀತಿಯಿಂದ ನಿಭಾಯಿಸಲು ಕಲಿಯಿರಿ. ನಿಮ್ಮ ಜೀವನದಲ್ಲಿ ಮರಳಿ ಬರುತ್ತಿರುವ ಆ ವ್ಯಕ್ತಿಯು ಕೂಡ ಈ ಸಮಯದಲ್ಲಿ ಸಾಕಷ್ಟು ಪಾಠಗಳನ್ನು ಕಲಿತಿದ್ದಾರೆ. ಅವರು ನಿಮ್ಮನ್ನು ಬಿಟ್ಟು ಹೋದಾಗ ಅನುಭವಿಸಿದ ಪಶ್ಚಾತ್ತಾಪವು ಅವರನ್ನು ಈಗ ನಿಮ್ಮ ಬಳಿಗೆ ತರುತ್ತಿದೆ. ಅವರ ಮನಸ್ಸಿನಲ್ಲಿ ಈಗ ನಿಮ್ಮ ಬಗ್ಗೆ ಅಪಾರ ಗೌರವ ಮೂಡಿದೆ. ಈ ಮರುಮಿಲನವು ಒಂದು ಹೊಸ ಒಪ್ಪಂದದಂತೆ ಇರಲಿದೆ ಸ್ನೇಹಿತರೆ. ಇಲ್ಲಿ ಹಳೆಯ ತಪ್ಪುಗಳಿಗೆ ಜಾಗವಿರುವುದಿಲ್ಲ. ಬದಲಾಗಿ ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಲ್ಲುವ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವ ಹೊಸ ಅಧ್ಯಾಯ ಆರಂಭವಾಗಲಿದೆ. ಆರ್ಥಿಕ ದೃಷ್ಟಿಕೋನದಿಂದ ನೋಡಿದಾಗ ಮಕರ ರಾಶಿಯವರಿಗೆ ಈ ಸಮಯವು ಅತ್ಯಂತ ಲಾಭದಾಯಕವಾಗಿರಲಿದೆ. ಸ್ಥಗಿತಗೊಂಡಿದ್ದ ಆಸ್ತಿ ವ್ಯವಹಾರಗಳು ಅಥವಾ ನ್ಯಾಯಾಲಯದ ಕೆಲಸಗಳು ನಿಮ್ಮ ಪರವಾಗಿ ತೀರ್ಪು ನೀಡಬಹುದು. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿಸಿದ ಲಾಭ ಬರುವ ಸಾಧ್ಯತೆ ಇದೆ. ನೀವು ಹೊಸ ಉದ್ಯಮ ಅಥವಾ ವ್ಯಾಪಾರವನ್ನು ಆರಂಭಿಸಲು ಯೋಚಿಸುತ್ತಿದ್ದರೆ ಈ ಸಮಯವು ಬಹಳ ಶುಭವಾಗಿದೆ. ಆರ್ಥಿಕ ಚೈತನ್ಯವು ನಿಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿಸುತ್ತದೆ ಮತ್ತು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಸಾಮಾಜಿಕವಾಗಿ ನಿಮ್ಮ ಸ್ಥಾನಮಾನವು ಈ ಸಮಯದಲ್ಲಿ ವೃದ್ಧಿಯಾಗಲಿದೆ. ನಿಮ್ಮ ಮಾತುಗಳಿಗೆ ಬೆಲೆ ಸಿಗುತ್ತದೆ ಮತ್ತು ಸಮಾಜದಲ್ಲಿ ನಿಮ್ಮನ್ನು ಒಬ್ಬ ಗೌರವಾನ್ವಿತ ವ್ಯಕ್ತಿಯಾಗಿ ನೋಡಲಾಗುತ್ತದೆ. ನಿಮ್ಮ ಶತ್ರುಗಳು ಕೂಡ ನಿಮ್ಮ ಮುಂದೆ ತಲೆಬಾಗುವ ಸಮಯವಿದು. ಆದರೆ ನೆನಪಿಡಿ, ಯಶಸ್ಸು ಬಂದಾಗ ಅಹಂಕಾರ ಬೇಡ, ಬದಲಾಗಿ ವಿನಯವಂತರಾಗಿರಿ. ನಿಮ್ಮ ಈ ವಿನಯವೇ ನಿಮ್ಮನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಮಿತ್ರರ ವಲಯದಲ್ಲಿ ಕೂಡ ನಿಮಗೆ ಹೊಸ ಮತ್ತು ಪ್ರಭಾವಿ ವ್ಯಕ್ತಿಗಳ ಪರಿಚಯವಾಗಲಿದೆ. ಇದು ನಿಮ್ಮ ಭವಿಷ್ಯದ ಯೋಜನೆಗಳಿಗೆ ಸಹಕಾರಿಯಾಗಲಿದೆ. ಕುಟುಂಬದ ವಿಚಾರಕ್ಕೆ ಬಂದರೆ ನಿಮ್ಮ ಒಡಹುಟ್ಟಿದವರೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಈ ಸಮಯದಲ್ಲಿ ಬಗೆಹರಿಯಲಿದೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವ ಸೂಚನೆಗಳಿವೆ. ದಾಂಪತ್ಯಗಳ ನಡುವೆ ಇದ್ದ ಕಹಿ ಮಾತುಗಳು ದೂರವಾಗಿ ಮಧುರ ಬಾಂಧವ್ಯ ಮೂಡಲಿದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ವೃತ್ತಿಯ ಬಗ್ಗೆ ಆತಂಕಗಳು ದೂರವಾಗಲಿದೆ. ಮಕರ ರಾಶಿಯವರು ತಮ್ಮ ಕುಟುಂಬಕ್ಕಾಗಿ ಮಾಡುವ ತ್ಯಾಗಕ್ಕೆ ಈಗ ಸರಿಯಾದ ಮನ್ನಣೆ ಸಿಗುವ ಕಾಲವಿದು. ನಿಮ್ಮ ಮನೆಯ ಹಿರಿಯರ ಆರೋಗ್ಯದಲ್ಲಿ ಕೂಡ ಚೇತರಿಕೆ ಕಂಡುಬರುತ್ತದೆ. ಧಾರ್ಮಿಕವಾಗಿ ನೀವು ಈ ಸಮಯದಲ್ಲಿ ಹೆಚ್ಚು ಒಲವು ತೋರಿಸುತ್ತೀರಿ. ತೀರ್ಥಯಾತ್ರೆ ಅಥವಾ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವ ಯೋಗ ನಿಮಗಿದೆ. ದೈವದತ್ತವಾದ ಶಕ್ತಿ ನಿಮ್ಮನ್ನು ಸದಾ ಕಾಯುತ್ತಿದೆ ಎಂಬ ಅನುಭವ ನಿಮಗಾಗಲಿದೆ. ನೀವು ಮಾಡುತ್ತಿರುವ ದಾನ ಧರ್ಮಗಳು ನಿಮ್ಮ ಕರ್ಮಫಲವನ್ನು ಕಡಿಮೆ ಮಾಡಿ ಸುಖಕರ ಜೀವನಕ್ಕೆ ದಾರಿ ಮಾಡಿಕೊಡುತ್ತವೆ. ಈ ಬದಲಾವಣೆಯ ಗಾಳಿಯನ್ನು ಸಂತೋಷದಿಂದ ಸ್ವೀಕರಿಸಿ ಮತ್ತು ಬ್ರಹ್ಮಾಂಡವು ನಿಮಗೆ ನೀಡುತ್ತಿರುವ ಈ ಸುಂದರ ಉಡುಗೊರೆಯನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳಿ. ಮಕರ ರಾಶಿಯವರು ಎಂದರೆ ಶನಿಯ ಪ್ರಭಾವಕ್ಕೆ ಒಳಗಾದವರು. ನೀವು ಯಾವಾಗಲೂ ಸತ್ಯದ ದಾರಿಯಲ್ಲಿ ನಡೆಯಲು ಇಷ್ಟಪಡುತ್ತೀರಿ. ಆದರೆ ಕೆಲವು ಸಮಯದಲ್ಲಿ ನಿಮ್ಮ ಹಠದ ಸ್ವಭಾವವು ನಿಮ್ಮ ಸಂಬಂಧಗಳಿಗೆ ಅಡ್ಡಿಯಾಗಬಹುದು. ಈ ಬಾರಿ ಈ ಹಠವನ್ನು ಬದಿಗಿಡಿ. ಎದುರಿಗಿರುವ ವ್ಯಕ್ತಿಯ ಭಾವನೆಗಳನ್ನು ಗೌರವಿಸಿ. ಸ್ತ್ರೀಯ ಮನಸ್ಸು ಬಹಳ ಆಳವಾದದ್ದು ಮತ್ತು ಸಂಕೀರ್ಣವಾದದ್ದು. ಒಮ್ಮೆ ಮನಸ್ಸು ಪೂರ್ತಿಯಾಗಿ ದೂರವಾದರೆ ಮತ್ತೆ ಮರಳಿ ತರುವುದು ಬಹಳ ಕಷ್ಟವಾಗುತ್ತದೆ. ಆದ್ದರಿಂದ ಈಗ ಸಿಗುತ್ತಿರುವ ಈ ಎರಡನೇ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳಿ. ಈಗ ನಿಮ್ಮ ಮುಖ್ಯ ಕೆಲಸವೆಂದರೆ ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳುವುದು. ನಿಮ್ಮ ಜೀವನದಲ್ಲಿ ಒಂದು ಕಟ್ಟುನಿಟ್ಟಿನ ಶಿಸ್ತು ಅಳವಡಿಸಿಕೊಳ್ಳಿ. ನಿಮ್ಮ ಗುರಿಗಳತ್ತ ಹೆಚ್ಚಿನ ಗಮನ ಹರಿಸಿ. ನೀವು ಎಷ್ಟು ಅರ್ಹರಾಗಿರುತ್ತೀರೋ ಅಷ್ಟು ಬೇಗ ಸಕಾರಾತ್ಮಕ ಬದಲಾವಣೆಗಳು ಮತ್ತು ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುತ್ತಾರೆ. ನಿಮ್ಮ ಜೀವನದ ಒಂದು ಸುವರ್ಣ ಕಾಲ ಈಗ ಪ್ರಾರಂಭವಾಗುತ್ತದೆ. ಇದನ್ನು ಸರಿಯಾಗಿ ಬಳಸಿಕೊಂಡರೆ ನಿಮ್ಮ ಎಲ್ಲ ಕನಸುಗಳು ನನಸಾಗುತ್ತವೆ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಇದರಿಂದ ನಿಮ್ಮ ಮನಸ್ಸಿನ ಗೊಂದಲ ಮತ್ತು ಅಡೆತಡೆಗಳು ದೂರವಾಗುತ್ತವೆ. ಜೀವನದಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸಿಕೊಳ್ಳಲು ಹನುಮಂತನ ಪ್ರಾರ್ಥನೆ ಮಾಡಿ ಮತ್ತು ಮಂಗಳವಾರವನ್ನು ಹನುಮಂತನ ದರ್ಶನ ಪಡೆಯಿರಿ. ಇದು ನಿಮಗೆ ಅಪಾರವಾದ ಮಾನಸಿಕ ಧೈರ್ಯವನ್ನು ನೀಡುತ್ತದೆ. ನೀವು ಅನುಭವಿಸುತ್ತಿರುವ ಮಾನಸಿಕ ಒತ್ತಡ ಕಡಿಮೆ ಮಾಡಲು ಯೋಗ ಮತ್ತು ಧ್ಯಾನದ ಮೊರೆ ಹೋಗಿ. ಕೊನೆಯದಾಗಿ ಒಂದು ಮಾತು, ನೀವು ಆ ವ್ಯಕ್ತಿಯನ್ನು ಇನ್ನೂ ಕೂಡ ಅಷ್ಟೇ ಗಾಢವಾಗಿ ಪ್ರೀತಿಸುತ್ತಿದ್ದರೆ ಈ ಬಾರಿ ಅವರನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬೇಡಿ ಸ್ನೇಹಿತರೆ. ಇಂತಹ ಅದ್ಭುತ ಅವಕಾಶಗಳು ಜೀವನದಲ್ಲಿ ಪದೇ ಪದೇ ಸಿಗುವುದಿಲ್ಲ. ಮಕರ ರಾಶಿಯವರೇ, ನಿಮ್ಮ ಪ್ರೀತಿ ಗೆಲ್ಲಲಿ. ನಿಮ್ಮ ಜೀವನದಲ್ಲಿ ಸಂತೋಷ ಸದಾ ತುಂಬಿರಲಿ. ಬ್ರಹ್ಮಾಂಡದ ಕೃಪೆ ನಿಮ್ಮ ಮೇಲಿರಲಿ. ನೀವು ನಿಮ್ಮ ಸಂಗಾತಿಯೊಂದಿಗೆ ಮರಳಿ ಒಂದಾಗುವ ಈ ಶುಭ ಸಮಯದಲ್ಲಿ ನಿಮ್ಮ ಮನಸ್ಸಿನ ಎಲ್ಲ ದ್ವೇಷ ಅಸೂಯೆಗಳನ್ನು ತೊರೆದು ಕೇವಲ ಪ್ರೀತಿಯಿಂದ ಮಾತ್ರ ವ್ಯವಹರಿಸಿ. ನಿಮ್ಮ ಕುಟುಂಬದ ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಕಾಲ ಬಂದಿದೆ. ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ಉತ್ತಮ ಲಾಭಾಂಶ ಕಾದಿದೆ. ಆರೋಗ್ಯದ ಕಡೆಗೆ ಸ್ವಲ್ಪ ಹೆಚ್ಚಿನ ಗಮನ ನೀಡಿ. ನಿಮ್ಮ ಕನಸಿನ ಮನೆ ಅಥವಾ ವಾಹನ ಖರೀದಿ ಮಾಡುವ ಯೋಗವೂ ಕೂಡ ಈ ಸಮಯದಲ್ಲಿ ಗೋಚರಿಸುತ್ತಿದೆ. ಶ್ರದ್ಧೆ ಮತ್ತು ಭಕ್ತಿಯಿಂದ ನಿಮ್ಮ ಇಷ್ಟ ದೈವನನ್ನು ಪ್ರಾರ್ಥಿಸಿ.
ಖಂಡಿತವಾಗಿಯೂ ಎಲ್ಲವೂ ನಿಮ್ಮ ಪರವಾಗಿ ನಡೆಯುತ್ತದೆ. ನಮ್ಮ ಈ ಚಾನಲ್ ಪ್ರಯತ್ನ ಮತ್ತು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ನಮಗೆ ಇಂತಹ ಅನೇಕ ಉಪಯುಕ್ತ ಮಾಹಿತಿಗಳನ್ನು ನೀಡಲು ಮುಖ್ಯವಾಗಿದೆ ಸ್ನೇಹಿತರೆ. ಅಲ್ಲದೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಸ್ಗೆ ಬರುತ್ತೆ ಸ್ನೇಹಿತರೆ, ತಕ್ಷಣ ನೋಡ್ಬೋದು. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಈ ವಿಷಯವನ್ನು ಹಂಚಿಕೊಳ್ಳಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಳಿ. ಓಂ ನಮಃ ಶಿವಾಯ ಎಂದು ಬರೆಯಲು ಮರಿಬೇಡಿ, ಅಥವಾ ಓಂ ಶನೀಶ್ವರಾಯ ನಮಃ ಅಂತ ಬರೆಯೋದು ಮರಿಬೇಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು.